ರಾವಣನು ಕೊನೆಗೆ ಸೀತೆಯನ್ನು ಸನ್ಯಾಸಿ ರೂಪದಲ್ಲಿ ಬಂದು ಅವಳನ್ನು ಕಾಡಿ ಬೇಡಿ ಭವತಿ ಭಿಕ್ಷಾಂದೇಹಿ ಅಂತಂತೇಳಿ ಅವಳ ಕುಟೀರದ ಮೇಲೆ ಬಂದು ಅವಳನ್ನು ಹೊರಗಡೆ ಕರೆದು ಯಾರಿದರಿ ನನಗೆ ಭಿಕ್ಷೆಯನ್ನು ಕೊಡಿ ಅಂತಂತೇಳಿ ಮೋಸ ಮಾಡಿ ಸೀತೆಯನ್ನು ಎತ್ಕೊಂಡು ಹೋಗ್ಬಿಡ್ತಾನೆ. ಅವನು ಬಿಡೋದಿಲ್ಲ. ಸೀತೆಯನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಆ ಲಕ್ಷ್ಮಣ ಓ ಸೀತೆ ಅಂತೇಳಿ ಎಲ್ಲ ಕೂಗ್ತಾಳೆ ಸೀತಮಾತೆ. ಏನು ಮಾಡ್ತೀಯ? ಗ್ರಾಚಾರ ವಿಧಿಲಿಖಿತ ಅದು. ಅವನು ಏನು ಮಾಡಿದ್ರೂ ಬಿಡೋದಿಲ್ಲ. ಅಂಥ ಸುರಸುಂದರಾಂಗಿ ಸೀತೆಯನ್ನು ಅವಳಿನ ರಾಕ್ಷಸ ಬಿಡ್ತಾನ. ಆಕಾಶ ಮಾರ್ಗದಲ್ಲಿ ಎತ್ಕೊಂಡು ಹೋಗಿಬಿಡ್ತಾನೆ. ಹೋಗ್ತಿರ್ಬೇಕಾದ್ರೆ ಯಾರು ಕಾಪಾಡೋಕ್ಕಾಗೋದಿಲ್ಲ ಅವನಿಗೆ. ಲಕ್ಷ್ಮಣನ ಬಲವಂತಾಗಿ ಇವಳು ಕಳಿಸ್ಕೊಟ್ಟಿರ್ತಾಳೆ. ಏನು ಮಾಡೋದು? ಅದು ವಿಧಿಲಿಖಿತ. ಲಕ್ಷ್ಮಣ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತತೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನಡುವೆ ಹೋಗ್ಬೇಕಾದ್ರೆ ಒಂದು ಪಕ್ಷಿ ಅಡ್ಡಾಗುತ್ತೆ. ಆ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಹೊತ್ಕೊಂಡು ಆಕಾಶ ಮಾರ್ಗದಲ್ಲಿ ದಕ್ಷಿಣಾಭಿಮುಖವಾಗಿ ಇವನು ಹೊರಡ್ತಾನೆ. ಆ ಜಟಾಯು ಪಕ್ಷಿ ಅಡ್ಡ ಬಂದ್ಬಿಡ್ತದೆ. ಅದು ಭಾರಿ ದೊಡ್ಡ ಪಕ್ಷಿ. ಅದು ಭಾಳ ಅಗಲವಾಗಿರುತ್ತೆ. ದೊಡ್ಡ ಒಂದು ಕೊಕ್ಕು, ಕಾಯಿ, ಕಾಲುಗಳು. ಅದು ಬಂತು ಅಂತಂತಂದರೆ ಅದು ಗಾಳಿಯ ರಭಸಕ್ಕೆ ಎಷ್ಟೋ ಇದಾಗುತ್ತೆ. ಆದರೆ ವಯಸ್ಸಾಗಿರ್ತದೆ ಆ ಪಕ್ಷಿ ಅದೇನು ಮಾಡಿಬಿಡ್ತತೆ, ಸೀತಾಮಾತೆಯನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ನೋಡ್ತತೆ. ಇದು ಇವನು ಲಂಕಾಧಿಪತಿ ಇವನು ಹೊತ್ಕೊಂಡು ಹೋಗ್ತದಾನೆ, ಇದನ್ನೇನನ್ನ ಮಾಡಿ ತಡಿಬೇಕು, ಸೀತಾದೇವಿಯನ್ನು ಈ ಬಂಧನದಿಂದ ಮುಕ್ತ ಮಾಡಬೇಕು ಅಂತೇಳಿ ಆ ಪಕ್ಷಿ ರಾವಣನನ್ನು ತಡಿತತೆ. ಏಯ್ ರಾಕ್ಷಸೇಂದ್ರ, ಸೀತಾಮಾತೆಯನ್ನು ಹೊತ್ಕೊಂಡು ಹೋಗಬೇಡ, ಅದು ಬುದ್ಧಿವಾದ ಹೇಳ್ತತೆ. ಹೊತ್ಕೊಂಡು ಹೋಗಬೇಡ, ಇಡೀ ಲಂಕಾ ಪಟ್ಟಣ ಬೆಂಕಿಯಲ್ಲಿ ಉರಿದೋಗ್ಬಿಡ್ತತೆ. ನಿನಗೆ ಯಾಕೆ ಈ ಬುದ್ಧಿ ಬಂತು? ಹೆಣ್ಮಕ್ಳನ್ನ ಅಪಹರಣ ಮಾಡಬಾರ್ದು. ಪರರ ಹೆಂಡತಿ ಮಹಾಪಾಪ ಹೊತ್ಕೊಂಡು ಹೋಗೋದು. ಲಂಕಾಧಿಪತಿ, ನೀನು ವೇದಾಧ್ಯಯನ ಮಾಡಿದವನು, ಪ್ರಪಂಚವನ್ನು ಬಲ್ಲಂಥವನು, ನೀನು ಏನು ಈ ಕೆಲಸ ಮಾಡ್ತದೆಯಲ್ಲ, ನೀನು ಬಿಟ್ಬಿಡು ಸೀತೆನ, ನೀನು ಟಚ್ ಮಾಡಬೇಡ. ನೀನು ಮುಟ್ಟಿದರೆ ಅದು ಬೆಂಕಿ ಎತ್ಕೊಂಡ್ಬಿಡ್ತತೆ, ನಿನ್ನನ್ನೇ ಸುಟ್ಟಾಕಿಬಿಡ್ತತೆ ನೋಡು. ಸುಖವಾಗದೀಯ ಶ್ರೀಲಂಕಾ ಪಟ್ಟಣದಲ್ಲಿ ಎಲ್ಲ ಇದು ಮಾಡಿಕೊಂಡು ನಿನಗೆ ಯಾಕೆ ಈ ಬುದ್ಧಿ ಬಂತು ಅಂತೇಳಿ ಬುದ್ಧಿವಾದ ಹೇಳ್ತತೆ. ಜಟಾಯು ಪಕ್ಷಿ ಮಾತು ಕೇಳ್ತದೆ. ಮಾರೀಚನ ಮಾತೇ ಕೇಳಲಿಲ್ಲ, ಜಟಾಯು ಪಕ್ಷಿ ಮಾತು ಕೇಳ್ತತೆ. ಆಮೇಲೆ ಜಟಾಯು ಪಕ್ಷಿ, ನೀನು ನನಗೆ ಅಡ್ಡು ಬರಬೇಡ, ನೀನು ನನಗೆ ಬುದ್ಧಿವಾದ ಹೇಳ್ಬೇಡ, ನನಗೆ ದಾರಿ ಬಿಡು ಅಂತ ಹೇಳಿದೆ. ನೀವು ಬಿಡೋದಿಲ್ಲ. ಬೇಡ ಲಂಕಾಧಿಪತಿ, ಸುಮ್ಮನೆ ಪ್ರಜೆಗಳನ್ನು ನೀನು ಕೊಂದ್ಕೊಳ್ತೀಯ, ನೀನು ಅನ್ಯಾಯಕ್ಕೆ ಹೋಗ್ತೀಯ, ನೀನು ಉರಿದೋಗ್ಬಿಡ್ತೀಯ. ಶ್ರೀರಾಮ ಅಜೇಯ, ಅವನು ಪರಮಾತ್ಮನ ಒಂದು ಸ್ವರೂಪ. ನಿನ್ನನ್ನು ಬಿಡೋದಿಲ್ಲ, ಅವನು ಕೊಂದಾಕಿಬಿಡ್ತಾನೆ. ಬೇಡ, ಬಿಟ್ಬಿಡು ಅವಳನ್ನ ಅಂತಂತೇಳಿ ಹೇಳ್ತಾಳೆ. ಅವಳನ್ನ ಮುಟ್ಟಿದ್ರೆ ನೀನು ಸುಟ್ಟೋಗ್ಬಿಡ್ತೀಯ, ನೀನು ಬೇಡ ಲಂಕಾಧಿಪತಿ, ನೀನು ಬಿಟ್ಬಿಡು ಅವಳನ್ನ. ಆಮಗೆ ಬಿಡೋದಿಲ್ಲ ಅವನು. ಕೊನೆಗೆ ಅವನಿಗೂ ಜಟಾಯು ಪಕ್ಷಿಗೂ ಘೋರವಾದ ಯುದ್ಧ ಆಗುತ್ತೆ. ಘೋರವಾದ ಯುದ್ಧ ಆದಾಗ ಅವನು ಅನೇಕ ಗಂಟೆಗಳ ಕಾಲ ಹೋರಾಡ್ತಾನೆ. ಆಮೇಲೆ ಅವನ ಬಲವಾದ ಕೊಕ್ಕಿನಿಂದ ಅವನ ಪುಷ್ಪಕ ವಿಮಾನದ ರಥವನ್ನು, ಆ ಕಳಸವನ್ನು ಮುರಿತಾನೆ, ಸಾರಥಿಯನ್ನು ಕೆಡುತ್ತಾನೆ. ಆಮೇಲೆ ಎಲ್ಲ ಭಾಗಗಳನ್ನು ಕಳಿಸಿಬಿಡ್ತಾನೆ. ಆ ನಂತರವಾಗಿ ರಾವಣ ಕೆಳಕ್ಕೆ ಧುಮುಕಿಬಿಡ್ತಾನೆ. ಅವನು ಕೆಳಗೆ ಧುಮುಕಿ ಸೀತೆಯನ್ನು ಕೆಳಗಿಳಿಸಿ ಈ ಪಕ್ಷಿ ಜೊತೆ ಹೋರಾಟ ಮಾಡ್ತಾನೆ. ಅದು ಅವನ್ನ ಕುಕ್ಕಿ ಭಾಳ ರಕ್ತಸಿಕ್ತ ಮಾಡಿರ್ತತೆ. ಕೊನೆಗೆ ಬಿಡೋದಿಲ್ಲ. ಅವನು ತನ್ನ ಬಲವಾದ ಪರಿಗಾಯುಧದಿಂದ ಆ ಪಕ್ಷಿಯ ಎರಡೂ ರೆಕ್ಕೆಗಳನ್ನು ಕತ್ತರಿಸಿಬಿಡ್ತಾನೆ. ಅದು ಇನ್ನೇನು ಮಾಡ್ತತೆ, ಭೂಮಿಗೆ ಬಿಡ್ತತೆ. ಅದು ಹೋರಾಟ ಪಕ್ಷಿಗೆ ವಯಸ್ಸಾಗಿರ್ತದೆ. ಜಟಾಯು ಪಕ್ಷಿಗೆ ಭೂಮಿಗೆ ಉಳುತ್ತಲು ಆವಾಗ ಸೀತಾಮಾತೆ ಆ ಜಟಾಯು ಪಕ್ಷಿಗೆ ತನ್ನ ಅಳಲನ್ನು ತೋಡಿಕೊಳ್ತಾಳೆ. ಈ ಪಕ್ಷಿ ಮಹಾರಾಜನೇ, ನಮ್ಮ ರಾಮ ಬಂದರೆ ನೀನು ಹೇಳು, ಈ ಮಾರ್ಗವಾಗಿ ನನ್ನನ್ನು ಹೊತ್ಕೊಂಡು ಹೋದ,
ಅವನು ನಿನ್ನನ್ನು ಬಿಡುವುದಿಲ್ಲ, ಕೊಲೆ ಮಾಡಿಬಿಡ್ತಾನೆ. ಒಂದು ಸ್ವಲ್ಪ ಜೀವ ಹಿಡ್ಕ ನೀನು. ಈ ವಿಷಯವನ್ನು ರಾಮನಿಗೆ ಮುಟ್ಟಿಸಿ ನೀನು ದೇಹ ತ್ಯಾಗ ಮಾಡು. ಪಕ್ಷಿರಾಜ, ನಿನಗೆ ಪುಣ್ಯಲೋಕ ದೊರಕಲಿ. ನೀನು ನನ್ನ ಉದ್ದೇಶವಾಗಿ ಹೋರಾಟ ಮಾಡಿದೀಯ, ನಿನಗೆ ದೇವರು ಒಳ್ಳೇದು ಮಾಡಲಿ ನಿನಗೆ ಅಂತಂತೇಳಿ ಆಶೀರ್ವಾದ ಮಾಡ್ತಾನೆ. ಅವಾಗ ಶ್ರೀ ರಾವಣಾಸುರ ನೋಡ್ತಾನೆ, ಓಹೋ ಅಲ್ಲಿ ಕೂತ್ಕೊಂಡ್ಬಿಡ್ದಾಳೆ ಇವಳು ಅಂತಂತೇಳಿ ಬಂದು ಹಂಗೆ ಒತ್ಕೊಂಡು ಹೋಗ್ಬಿಡ್ತಾನೆ. ದಕ್ಷಿಣಾಭಿಮುಖವಾಗಿ ಲಂಕೆಗೆ ಆಕಾಶ ಮಾರ್ಗದಲ್ಲಿ ಹೊರಟೋಗ್ಬಿಡ್ತಾನೆ. ಈಗಿನ ಕಿಷ್ಕಿಂಧ ನಗರ ಅಂತಂತಂದರೆ ಈಗಿನ ಹಂಪೆ, ಪಂಪ ಮಹಾಸರೋವರ, ಆ ಹಂಪೆಯ ಮೇಲೆ ಹಾರಿ ಹೋಗ್ಬೇಕಾದ್ರೆ ಆ ಕಿಷ್ಕಿಂಧ ನಗರ ಅದರ ಮೇಲೆ ಹಾರಿ ಹೋಗ್ಬೇಕಾದ್ರೆ ಅಲ್ಲಿ ಪಂಪ ಮಹಾಸರೋವರದ ಮೇಲೆ ಆ ಸೀತಾಮಾತೆ ತನ್ನ ರೇಷ್ಮೆಯ ಉತ್ತರೀಯವನ್ನು ಆ ಸೆರಗನ್ನು ಹರಿದು ಅದರಲ್ಲಿ ತನ್ನ ಆಭರಣಗಳನ್ನು ಕಟ್ಟಿ 5 ಕಪಿವೀರರು ಒಂದು ಕೂಡುಗಲ್ಲಿನ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಅವಳು ಏ ರಾಮ, ಓ ಲಕ್ಷ್ಮಣ ಅಂತ ಕೂತ್ಕೊಂಡು, ಇಲ್ಲಿ ನೋಡು ಕಪಿವೀರರೇ, ಈ ಆಭರಣವನ್ನು ನಿಮ್ಮ ಕೈಗೆ ಹಾಕ್ತಿದ್ದೇನೆ, ಇದನ್ನು ಸರಿಯಾದ ಸಮಯಕ್ಕೆ ನನ್ನ ಪತಿ ರಾಮಚಂದ್ರ ಬರ್ತಾನೆ ನಿಮ್ಮ ಹತ್ರಕ್ಕೆ, ನೀವು ಬಂದಾಗ ಇದನ್ನು ಕೊಡ್ರಿ ಅವನಿಗೆ ಅಂತಂತೇಳಿ ಹೇಳ್ತಾರೆ. ಆ ನಂತರವಾಗಿ ಸುಗ್ರೀವನ ಕೈಗೆ ಸಿಗುತ್ತದು, ಉತ್ತರೀಯದಲ್ಲಿ ಕಟ್ಟಿದ ಆಭರಣವನ್ನು ನೋಡ್ತಾನೆ. ಇದು ಯಾವುದು ಪತಿವ್ರತೆ, ಮಹಾಪತಿವ್ರತೆ ಹೆಣ್ಣುಮಗಳ ಆಭರಣ, ಇದನ್ನು ಬಿಚ್ಚಬಾರ್ದು, ಹಾಗೆ ಇದನ್ನು ಇಟ್ಬಿಡೋಣ, ಆ ಕಾಲ ಬರೋವರೆಗೂ ಯಾರಾದರೂ ಬಂದು ಕೇಳ್ಕೊಂಡಾಗ ಇದನ್ನು ಕೊಡೋಣಂತೆ ಅಂತಂತೇಳಿ ಅವನೇ ಮಾಡಿಬಿಡ್ತಾನೆ. ಅದನ್ನು ಒಂದು ಕಡೆಗೆ ಇಟ್ಟು ಪೂಜೆ ಮಾಡ್ತಾ ಕೂತ್ಕೊತಾನೆ ಸುಗ್ರೀವ. ಆವಾಗ ಏನು ಮಾಡೋದು, ಆ ಮಾರ್ಗವಾಗಿ ಲಂಕಾ ದಕ್ಷಿಣ ಕಡೆಗೆ ಹಾರಿ ಹೋಗಿದ್ದು ಅವರು 5 ಜನ ಕಪಿವೀರರು ನೋಡಿರ್ತಾರೆ. ಅವರು ಯಾರು ಏನು ಅಂತಂತೇಳಿ ಅವ್ರಿಗೆ ಗೊತ್ತಿರಲ್ಲ. ಅವರು ವಾಲಿ ಕಡೆಯಿಂದ ಒದೆ ತಿಂದು ಸುಗ್ರೀವ ಏನು ಬಂದರೂ ಅವನಿಗೆ ಏನೋ ಒಂಥರ ಅಸಮಾಧಾನ, ಒಂದು ಏನೋ ಭಯ, ಆತಂಕ ಆವರಿಸಿರ್ತೈತಿ. ಈ ವಾಲಿ ಯಾವ ರೂಪದಲ್ಲಿ ಬರ್ತಾನೋ, ಯಾವ ರೂಪದಲ್ಲಿ ನನ್ನ ಹೊಡಿತಾನೋ ಕೊಲ್ತಾನೋ ಗೊತ್ತಿಲ್ಲ ಅನ್ನೋದು ಒಂದು ಭಯದಿಂದ ಆ ಮಾತಂಗ ಪರ್ವತದಲ್ಲಿ ಅವರು ಅಲ್ಲಿ ವಾಸವಾಗಿರ್ತಾರೆ. ಸುಗ್ರೀವ, ಆಂಜನೇಯ, ಇನ್ನೂ 5 ಕಪಿವೀರರು ಅಲ್ಲಿ ತನ್ನ ವಾಸವನ್ನು ಪ್ರಾರಂಭ ಮಾಡಿರ್ತಾರೆ. ಆವಾಗ ಅನಂತರವಾಗಿ ರಾಮ ಬರ್ತಲು ಭಾಳ ಗೋಳಾಡ್ತಾನೆ, ಕುಟೀರ ನೋಡ್ತಾನೆ, ಹಿಂದೆ ಮುಂದೆ ನೋಡ್ತಾನೆ, ಎಲ್ಲಾದರೂ ಇರಬಹುದೇ ಸೀತೆ ಅಂತಂತೇಳಿ ಹುಡುಕ್ತಾನೆ, ಕಾಡಿನಲ್ಲಿ ಬಡಬಡಿಸ್ತಾನೆ, ಎಲ್ಲಿ ಇರೋಕ್ಕೆ ಸಾಧ್ಯ, ಅಳ್ತಾನೆ, ಕೂಗ್ತಾನೆ. ಅವನ ವಿಲಾಪ, ಆ ರಾಮನ ವಿಲಾಪ ನೋಡೋಕ್ಕಾಗೋದಿಲ್ಲ, ಅಷ್ಟೊಂದು ಗೋಳಾಡ್ತಾನೆ. ಸೀತೆಯನ್ನು ಕಳೆದುಕೊಂಡು ಲಕ್ಷ್ಮಣನ ಬೈತಾನೆ, ಇಲ್ಲ ಶ್ರೀರಾಮಚಂದ್ರ ಅಣ್ಣ, ನಾನು ಹೇಳಿದೆ ಅವಳಿಗೆ, ನನ್ನ ಮಾತು ಕೇಳಲಿಲ್ಲ, ನನ್ನನ್ನೇ ಕಠೋರವಾದ ನುಡಿಗಳನ್ನು ಹೇಳಿ ನನ್ನನ್ನು ಹೋಗು ಅಂತಂತೇಳಿ ಕಳಿಸಿದ್ದು ಸೀತಾಮಾತೆನೇ, ಅತ್ತಿಗೆನೆ. ನಾನು ಬೌದ್ಧವಾದ ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ ಅಣ್ಣ ಅಂಥೇಳಿ ಲಕ್ಷ್ಮಣ ಕನ್ವಿನ್ಸ್ ಮಾಡಿರಿ ಶ್ರೀರಾಮನಿಗೆ ಹೇಳ್ತಾನೆ. ಅಲ್ಲಿಂದ ಮುಂದೆ ಅವರು ಆ ಪಂಚವಟಿ ತೊರೆದು ಇನ್ನೇನು ಸೀತೆ ಇಲ್ಲಲೇ ಅಲ್ಲಿ ಏನಿರ್ತಾರೆ ಅವರು ಇನ್ನು ಹುಡುಕೊಂಡು ಸೀತಾಮಾತೆಯನ್ನು ಹುಡುಕೊಂಡು ಹೋಗ್ತಾರೆ. ಮನ ಬಿಟ್ಬಿಡ್ತಾರೆ ಅದನ್ನು ಪಂಚವಟಿನ. ಅಲ್ಲಿ ಬಿಟ್ಬಿಟ್ಟು ಸೀತೆಯನ್ನು ಹುಡುಕೊಂಡು ಹೋದ್ಮೇಲೆ ಒಂದು ಕೂಡುಗಲ್ಲಿನಂತಹ ಒಂದು ದೊಡ್ಡ ಪಕ್ಷಿ ಸತ್ತು ಬಿದ್ದಿರೋದು ಕೆಳಗಡೆ ನೋಡ್ತಾರೆ. ರಾಮನಿಗೆ ಸಿಟ್ಟು ಬಂದ್ಬಿಡ್ತದೆ, ಇವನೇ ನನ್ನ ಹೆಂಡತಿಯನ್ನು ಒತ್ತೊಯ್ದು ಈ ರೀತಿ ಬಿದ್ದಿರಬಹುದೇನೋ ಅಂತಂತೇಳಿ ಆ ಪಕ್ಷಿನ ಹೊಡಿತಾನೆ ಸಿಕ್ಕಾಬಟ್ಟೆ. ಆವಾಗ ಏ ಆಯುಷ್ಮಾನ್, ಏ ಮಹಾರಾಜನ್, ನನ್ನನ್ನು ಯಾಕೆ ಹೊಡಿತೀಯ? ಸೀತಾದೇವಿಯನ್ನು ಶ್ರೀಲಂಕಾಧಿಪತಿ ರಾವಣನು ಹೊತ್ಕೊಂಡು ಹೋದ, ಅವನ ಕೈಯಿಂದ ನಾನು ಬಿಡಿಸೋದಕ್ಕೋಸ್ಕರವಾಗಿ ಯುದ್ಧ ಮಾಡಿದೆ. ಅವನು 2 ನನ್ನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟ. ಲಂಕಾಧಿಪತಿ ಹೊತ್ಕೊಂಡು ಹೋಗಿರೋದು ನಾನಲ್ಲ, ನನ್ನ ಯಾಕೆ ಹೊಡಿತೀನಿ ನೀನು? ಬೇಡ ಪರಮಾತ್ಮ, ನೀನು ಅವಳನ್ನು ಅವನ ಬಂಧನದಿಂದ ಬಿಡಿಸು, ಹೋಗು, ನನ್ನ ಯಾಕೆ ಹೊಡಿತೀನಿ ನೀನು? ಈ ಮಾರ್ಗವಾಗಿ ದಕ್ಷಿಣಾಭಿಮುಖವಾಗಿ ಹೋದ ರಾವಣಾಸುರ ಆಕಾಶ ಮಾರ್ಗದಲ್ಲಿ ನಾನು ಹೋರಾಟ ಮಾಡಿದೆ, ಆದರೂ ಅವನ ಪುಷ್ಪಕ ವಿಮಾನವನ್ನೆಲ್ಲ ಆದರೆ ಅವನ ಶಕ್ತಿ ಮುಂದೆ ನನ್ನ ಶಕ್ತಿ ಆಗಲಿಲ್ಲ. ಅದು ಅವನು ಕೊನೆಗೆ ನನ್ನನ್ನು ಕೊಂದುಬಿಟ್ಟ, 2 ರೆಕ್ಕೆಗಳನ್ನು ಕತ್ತರಿಸ್ಬಿಟ್ಟ.
ನನ್ನ ಆಯುಷ್ ಮುಗಿತಾ ಬಂತು. ಪರಮಾತ್ಮ, ನನ್ನನ್ನು ನಿನ್ನ ಕೈಯಿಂದ ಸಂಸ್ಕಾರ ಮಾಡಿ ನಾನು ದೇಹ ತ್ಯಾಗ ಮಾಡ್ತೀನಿ ಅಂತಂತ ಹೇಳ್ತಾನೆ ಜಟಾಯು ಪಕ್ಷಿ. ಜಟಾಯುವಿನ ಪ್ರೀತಿಯಾದ ಮಾತುಗಳನ್ನು ಕೇಳಿ ಶ್ರೀರಾಮಚಂದ್ರ ಕಣ್ಣೀರು ಭಾಳ ಹತ್ತು ಬಿಡ್ತಾನೆ. ನಾನು ನಿನ್ನ ಮೇಲೆ ಕೈ ಮಾಡಿಬಿಟ್ಟೆಲ್ಲ, ಬಿಲ್ಲನ್ನು ಒಸ್ದು ಬಿಡ್ತಾನಲ್ಲ. ಇದೇನು ಕತೆ ಹೋಗ್ಬಿಡ್ತು. ಆವಾಗ ಪಕ್ಷಿರಾಜನನ್ನು ಅಪ್ಪಿಕೊಂಡು ಮುದ್ದು ಮಾಡಿ, ಅಪ್ಪ ನನ್ನಿಂದ ತಪ್ಪಾಗಿಬಿಡ್ತು, ನಾನು ಏನೋ ಆ ವಿಲಾಪದಲ್ಲಿ ನಿನ್ನನ್ನು ನಾನು ಒದ್ದುಬಿಟ್ಟು ಎರಡು ಒದೆನ. ಆವಾಗ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಘೋರವಾದ ಉಸಿರನ್ನು ಬಿಡ್ತಾ ಇರ್ತದೆ. ಅದು ಏನು ಮಾಡೋದು? ಅದನ್ನು ಆಮೇಲೆ ಬೆಂಕಿ ಎಲ್ಲವನ್ನು ಸುಡುವಂತೆ ಪಾಪಕರ್ಮಗಳು ನನ್ನನ್ನು ಸುಡುತ್ತಿವೆ. ದುಃಖವನ್ನು ಶಮನ ಮಾಡಿಕೊಳ್ಳಲು ನಾನು ಸಮುದ್ರವನ್ನು ಒಕ್ಕರು ಈ ಸಮುದ್ರದ ಅದನ್ನು ಆಗ್ತಾ ಇಲ್ಲ ನನಗೆ. ತಂದೆಗೆ ಸಮಾನನು ಪ್ರಿಯವಾದ ಸ್ನೇಹಿತನಾದ ಈ ಜಟಾಯು ಪಕ್ಷಿ ನನ್ನ ಕೈಯಿಂದ ಹೊಡೆದುಬಿಟ್ಟೆ. ಎಂಥದ್ದವ್ರ ಬಗ್ಗೆ ಇದು, ಎಂಥ ಒಂದು ದುರ್ವಿಧಿ ಅಂತಂತೇಳಿ ಆಗ ಸೀತೆಯಲ್ಲಿ ಅಂತ ಕೇಳುತ್ತಾ ಮೂರ್ಛೆ ಹೋದನು. ಮೂರ್ಛೆ ತಿಳಿದಿದ್ದ ರಾಮನು ಗತಪ್ರಾಣನಾಗುತ್ತಾ ಬರುತ್ತಿದ್ದ ಜಟಾಯುವನ್ನು ಹಿಡಿದು ಬಿಟ್ಟು, ಇಲ್ಲಿ ಪರಮಾತ್ಮ ನಾನು ನೋಡಿದ ನೀನು ಅಂತ ರಾಮನನ್ನು ತನ್ನ ಸಾಮರ್ಥ್ಯದಿಂದ ಮೇಘಗಳನ್ನು ಸೃಷ್ಟಿ ಮಾಡಿ ಕತ್ತಲನ್ನು ಉಂಟು ಮಾಡಿದನು. ಆ ಬಳಿಕ ನನಗೆ ಬಳಲಿದ ಅವನು ಮಾಯಾ ತಂತ್ರದಿಂದ ನಾನು ಯುದ್ಧ ಮಾಡಬೇಕಾದ್ರೆ ಕತ್ತಲನ್ನು ಅವನು ಸೃಷ್ಟಿ ಮಾಡಿಬಿಟ್ಟ. ಅಲ್ಲಿ ಆ ಕತ್ತಲಲ್ಲಿ ನಾನು ಹೋರಾಡುವುದು ಭಾಳ ಕಷ್ಟ ಆಯಿತು. ಆ ಕತ್ತಲಲ್ಲಿ ಅವನು 2 ರೆಕ್ಕೆಗಳನ್ನು ನನಗೆ ಕತ್ತರಿಸಿಬಿಟ್ಟನು. ಈ ದಕ್ಷಿಣಾಭಿಮುಖವಾಗಿ ಹೋದನೆಂದು ತೋರುತ್ತದೆ. ವತ್ಸ, ಸೀತೆಗಾಗಿ ನೀನು ವ್ಯಸನ ಪಡಬೇಡ. ಬಹುಬೇಗ ರಾವಣನನ್ನು ಕೊಂದು ಸೀತೆಯನ್ನು ಪಡೆದು ನೀನು ಹಿಂದಿರುಗುತ್ತೀಯ. ನೀನು ಊರ್ಧ್ವಮುಖವಾಗುತ್ತವೆ ನನ್ನ ಪ್ರಾಣಗಳು. ನಾನು ಓಡ್ತೇನೆ ಇನ್ಮೇಲೆ. ನನ್ನ ಕೈ ತಡೆಯೋಕ್ಕಾಗ್ತಿಲ್ಲ. ನೋಟ ಮಂದವಾಗ್ತಾ ಇದೆ. ರಾವಣನು ವಿಶ್ರವಸ್ಸಿನ ಮಗ, ಕುಬೇರನ ತಮ್ಮ ಎಂದು ಹೇಳ್ತಾರೆ. ಜಟಾಯುವಿನ ಪ್ರಾಣ ಹಾರಿ ಹೋಗ್ಬಿಡ್ತದೆ. ಅಲ್ಲಿಗೆ ಜಟಾಯು ಪಕ್ಷಿ ಭೂಮಿಯಿಂದ ದೂರ ಹೋಗ್ತಾನೆ. ಅಲ್ಲಿಗೆ ಪ್ರಾಣ ಬಿಟ್ಟ ಜಟಾಯುವನ್ನು ಶ್ರೀರಾಮಚಂದ್ರ, ನಾವು ಇಷ್ಟೆಲ್ಲ ಸಹಾಯ ಮಾಡಿದ್ದಾನೆ, ಇದನ್ನು ಹಂಗೆ ಬಿಟ್ಟು ಹೋಗಬಾರ್ದು. ಲಕ್ಷ್ಮಣ, ನೀನು ಕಟ್ಟಿಗೆಯನ್ನು ರೆಡಿ ಮಾಡಿ ಇದನ್ನು ನಾವು ನೀಚನಾದ ರಾವಣನಿಂದ ಬಿಡಿಸಿ ಹೋಗಿ ಜಟಾಯು ಪಕ್ಷಿ ನಮಗೋಸ್ಕರ ಪ್ರಾಣ ಬಿಟ್ಟತೆ. ಉಂಟಾಗುವ ಸೀತಾಪಣ ನನಗೆ ಉಂಟಾಗಲಿಲ್ಲ. ಪಕ್ಷಿರಾಜನನ್ನು ನೋಡಿ ನನಗೆ ಬಹಳ ದುಃಖ ಆಗಿಬಿಡ್ತು. ನನಗೆ ನೀನು ಚಿತೆಯನ್ನು ಸಿದ್ಧಗೊಳಿಸು, ಇದನ್ನು ದಹನ ಕ್ರಿಯೆ ಮಾಡಿ ಆಮೇಲೆ ಮುಂದಕ್ಕೆ ಶ್ರೀರಾಮಚಂದ್ರ ಲಕ್ಷ್ಮಣ ಎಲ್ಲ ಒಣ ಕಟ್ಟಿಗೆಗಳನ್ನು ತಂದು ಚಿತೆಯನ್ನು ಸಿದ್ಧ ಮಾಡಿ ಆ ಪಕ್ಷಿಯನ್ನು ಅದರಲ್ಲಿ ಇಟ್ಟು ದಹನ ಮಾಡ್ತಾರೆ. ದಹನ ಮಾಡಿ ಕಟ್ಟಿಗಳಿಂದ ಸಿದ್ಧಗೊಳಿಸಿ ದುಃಖಗೊಂಡು ಶ್ರೀರಾಮನ ಪಕ್ಷಿರಾಜನು ಉರಿತಿದ್ದ ಚಿತೆಯ ಮೇಲಿಟ್ಟು ಮಂತ್ರಪೂರ್ವಕವಾಗಿ ದಹನ ಮಾಡಿದನು ಜಟಾಯು ಪಕ್ಷಿನ. ಮೃಗದ ಮಾಂಸದಿಂದ ಪಿಂಡ ಪ್ರದಾನ ಮಾಡಿ, ಯಾಕಂದರೆ ಅದ್ರ ಊಟನೇ ಮಾಂಸ ಅಲ್ಲ, ಅದಕ್ಕೆ ತಕ್ಕಂತೆ ಪಿಂಡ ಪ್ರದಾನ ಮಾಡಿ ಜಟಾವಿನ ಮಂತ್ರಪೂರ್ವಕವಾಗಿ ಸಂಸ್ಕಾರ ಮಾಡಿ ಆತನಿಗೆ ಪುಣ್ಯಲೋಕಗಳನ್ನು ಒದಗಿಸಿಕೊಟ್ಟು ಸೀತೆಯನ್ನು ಹುಡುಕಲು ರಾಜಕುಮಾರರಿಬ್ಬರು ಮುಂದಿನ ಅರಣ್ಯವನ್ನು ಹೊಕ್ಕರು. ಅಲ್ಲಿ ಜಟಾಯು ಪಕ್ಷುವಿನ ಅಂತ್ಯವನ್ನು ಮಾಡಿ ದಹನಕ್ರಿಯೆ ಮಾಡಿ ವಿಧಿವಿಧಾನಗಳಿಂದ ಎಲ್ಲ ಮುಗಿಸಿಬಿಟ್ಟು ಅವನಿಗೆ ಸ್ವರ್ಗಲೋಕವನ್ನು ಒದಗಿಸಿಕೊಟ್ಟು ಜಟಾಯು ಪಕ್ಷಿ ಮುಂದಿನ ಅರಣ್ಯಕ್ಕೆ ಹೊರಡ್ತಾರೆ. ಅನೇಕ ಮೃಗಗಳನ್ನು ಆರಿಸುತ್ತಾ ಸೀತ ಹೋದ ಜಾಡನ್ನು ಹಿಡಿಯುತ್ತಾ ಅನೇಕ ಋಷಿಮುನಿಗಳನ್ನು ಕೇಳುತ್ತಾ ಅನೇಕ ಮೃಗ ಪಕ್ಷಿಗಳನ್ನು ಅನುಸರಿಸಿ ಅವರು ವಿಲಾಪಗಳೊಂದಿಗೆ ಅಳುತ್ತಾ ಶ್ರೀರಾಮಚಂದ್ರ ದಟ್ಟವಾದ ಅರಣ್ಯವನ್ನು ಹೋಗ್ತಾರೆ. ಇಷ್ಟು ಸೀತೆಯ ಅಪಹರಣದಲ್ಲಿ ಬರ್ತಕ್ಕಂಥ ಮುಖ್ಯವಾದ ವಿಷಯಗಳು. ಭಾಳ
ಕಥೆಗಳು ಭಾಳ ಸ್ವಾರಸ್ಯಕರವಾಗಿವೆ. ಆ, ಒಂದೊಂದು ಕಥೆಯು ಒಂದು ವಿಶೇಷತೆಯನ್ನು ಪಡೆದು ಅದರದೇ ಆದಂಥ ಲಯಬದ್ಧತೆಯಲ್ಲಿ ಸಾಗ್ತಾ ಇದೆ. ಇದನ್ನು ಕೇಳ್ರಿ ದಯವಿಟ್ಟು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆವಾಗ ನೀವು ಅದು ಕಥೆಯನ್ನು ಓದಿದ್ದಕ್ಕೂ ಸಾರ್ಥಕತೆ ಆಗುತ್ತದೆ. ನನ್ನ ಒಂದು ಚಾನಲ್ಲು ಗ್ರೋ ಆಗುತ್ತದೆ. ಮುಂದಿನ ಕಥೆಗಳನ್ನು ಹೇಳೋದಕ್ಕೆ ಅನುಕೂಲತೆ ಆಗುತ್ತದೆ. ಇಲ್ಲಾಂದರೆ ನಾವೇನು ಉಪಯೋಗ ಇಲ್ದಂಗೆ ಆಗ್ಬಿಡ್ತದೆ ಅದು. ದಯವಿಟ್ಟು ನೋಡಿದರೂ ಒಂದು ಬಟನ್ ಒತ್ತಿರಿ, ಒಂದು ಶೇರ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಇದನ್ನು ಹೇಳುತ್ತೆ ಇವತ್ತಿನ ಒಂದು ಭಾಗವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.